ಎಲ್ರಿಗೂ ಶುಭೋದಯ, ಸುಪ್ರಭಾತ. ಇವತ್ತಿನ ಪ್ರಮುಖ ನ್ಯೂಸ್ ಹೈಲೈಟ್ಸ್ಗಳನ್ನು ನೋಡಿಬಿಡೋಣ. ಈ ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು, ಕರ್ನಾಟಕದಲ್ಲಿ ಹೊಸ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಮಸೂದೆಯನ್ನು ತರ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈಗಲೇ ಎಲ್ಲ ಕಡೆ ಜಿಲ್ಲೆಗಳಲ್ಲಿ AI ಅದನ್ನು ಸಹ ಅಳವಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, AI ಅನ್ನೋದು ಹೇಗೆ ಎಲ್ಲ ಕಡೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಇದೆ. ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ವೇಗವನ್ನು ತರಲಿಕ್ಕೆ, ನಿಖರತೆಯನ್ನು, ಪಾರದರ್ಶಕತೆಯನ್ನು ಹೆಚ್ಚಿಸಲಿಕ್ಕೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ನ್ಯಾಯಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಸಾಧನಗಳನ್ನು, ಡಿಜಿಟಲ್ ತಂತ್ರಜ್ಞಾನಗಳನ್ನು ಪರಿಚಯಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಕಾಗದ ರಹಿತ ವ್ಯವಸ್ಥೆ, ಈ ನ್ಯಾಯಾಲಯಗಳು ಇದರ ಮೂಲಕ ಪ್ರಕ್ರಿಯೆಗಳನ್ನು ನಡೆಸೋದು ಮತ್ತು ಪ್ರಕರಣ ನಿರ್ವಹಣಾ ವ್ಯವಸ್ಥೆಯನ್ನು ಜಾರಿಗೆ ತರೋದು, ಇದೆಲ್ಲವನ್ನು ತರಲಿಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ತ್ವರಿತ ನ್ಯಾಯಾಲಯ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳ್ತೇವೆ, ಅದನ್ನು ಸ್ಥಾಪಿಸೋದು. ಅಂತಂದರೆ ಸಿವಿಲ್ ಪ್ರಕರಣಗಳು, ರೈತರು, ನಿರುದ್ಯೋಗಿಗಳು, ಉದ್ಯೋಗ ವಂಚಿತರು, ಕೃಷಿ ವಿವಾದ, ಇಂತಹ ಪ್ರಕರಣಗಳನ್ನು ಬೇಗ ವಿಲೇವಾರಿ ಮಾಡಲಿಕ್ಕೆ ಇಂತಹ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸೋದು. ಅದರ ಜೊತೆ 10 ವರ್ಷಗಳಿಗಿಂತ ಬಾಕಿ ಇರುತ್ತೆ ಎಷ್ಟೋ ಪ್ರಕರಣಗಳು, ಅದನ್ನು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ವರ್ಗಾಯಿಸೋದು. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಅದನ್ನು ಸಾಧ್ಯವಾದಷ್ಟು 12 ತಿಂಗಳ ಒಳಗಡೆ, 1 ವರ್ಷದೊಳಗಡೆ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ಶ್ಯಾಡೋ ಕ್ಯಾಪ್ಚಾ ದಾಳಿ. ನೋಡಿ, ಹೊಸ ಸೈಬರ್ ಅಟ್ಯಾಕ್ಗಳು ಅದು ಅಂದರೆ ನಾವೆಷ್ಟು ಮುಂದುವರಿತಿದ್ದೇವೋ ಅದೇ ರೀತಿ ಹ್ಯಾಕರ್ಗಳು ಮುಂದುವರಿತಾ ಇದ್ದಾರೆ. ಅವರು ಸಹ ಹೊಸ ಅಟ್ಯಾಕನ್ನು ಫೈಂಡ್ ಔಟ್ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯಗಳನ್ನು, ಸೈಬರ್ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರೋದು ಶ್ಯಾಡೋ ಕ್ಯಾಪ್ಚಾ. ನೀವು ಯಾವುದೇ ಒಂದು ವೆಬ್ಸೈಟನ್ನು ಸೈನ್ ಇನ್ ಮಾಡಬೇಕಾದ್ರೆ ಅಥವಾ ಎಲ್ಲಿಗಾದರೂ ಜಿಮೇಲ್ ಇರ್ಬೋದು, ಹೊಸ ಆ್ಯಪ್ಗಳನ್ನು ಟಿಕ್ ಮಾಡಬೇಕಾದ್ರೆ ಅಲ್ಲೊಂದು ನಾಟ್ ಅ ರೋಬೋಟ್ ಅಂತ ಒಂದು ಬಾಕ್ಸ್ ಇರುತ್ತೆ. ನೋಡಿದ್ರಾ, ಬಾಕ್ಸನ್ನು ಟಿಕ್ ಮಾಡಲಿಕ್ಕಿರುತ್ತೆ ಅಥವಾ ಅಲ್ಲಿ ಕೊಟ್ಟಿರುವಂಥ ಶಬ್ದಗಳನ್ನು ಮತ್ತೆ ಟೈಪ್ ಮಾಡಲಿಕ್ಕಿರುತ್ತೆ. ಅದು ಕ್ಯಾಪ್ಚಾ. ಆ ಕ್ಯಾಪ್ಚಾವನ್ನು ಈಗ ಉಪಯೋಗಿಸ್ಕೊಂಡು ಸೈಬರ್ ಕಳ್ಳರು ಹೊಸ ದಾಳಿಯನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ವೆಬ್ಸೈಟಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಕೋಡನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ಕ್ಲೂಡ್ ಮಾಡಿ ಬೇರೆ ಒಂದು ಹೊಸ ಪೇಜ್ ಓಪನ್ ಆಗಿರೋ ಥರ ನಿಮ್ಗನ್ಸುತ್ತೆ. ಅವಾಗೇನಾಗುತ್ತೆ ಅಂತಂದರೆ ಅಲ್ಲಿ ನಿಮ್ಗೆ ಕಮಾಂಡ್ ಕೊಡ್ತಾರೆ, ನೀವು ರೋಬೋಟ್ ಅಲ್ಲ ಅಂತ ಹೇಳಲಿಕ್ಕೆ ಇಂಥ ಒಂದು ಕಮಾಂಡನ್ನು ಟೈಪ್ ಮಾಡಿ, ಕ್ಲಿಪ್ ಬೋರ್ಡಲ್ಲಿರೋ ಕಮಾಂಡನ್ನು ಪೇಸ್ಟ್ ಮಾಡಿ ಅನ್ನುವಂಥದ್ದೆಲ್ಲ ಕೊಡ್ತಾ ಹೋಗ್ತಾರೆ. ಆವಾಗೇನಾಗುತ್ತೆ, ನೀವು ಅವ್ರು ಹೇಳಿದ್ದನ್ನು ಮಾಡ್ತಾ ಹೋದಾಗೆ ನಿಮ್ಮಲ್ಲಿರೋ ಡೇಟಾ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು, ಅದನ್ನು ಅವರು ರ್ಯಾನ್ಸಮ್ ವೇರ್, ಆ ಡೇಟಾವನ್ನು ಇಟ್ಕೊಂಡು ನಿಮ್ಮ ಹತ್ರ ಹಣ ಕೇಳಬಹುದು. ಮತ್ತು ಕ್ರಿಪ್ಟೋ ಮೈನರು, ಇಂಥ ಬೇರೆ ಬೇರೆ ಮಾಲ್ವೇರ್ಗಳನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಹೇಗೆ ಸುರಕ್ಷಿತವಾಗಿರೋದು ಇಂಥ ಒಂದು ವಿಷಯಗಳಲ್ಲಿ ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ವಿಂಡೋಸ್ R ಅನ್ನುವಂಥ ಒಂದು ಕೀ ಇರುತ್ತೆ, ನೀವು ಲ್ಯಾಪ್ಟಾಪಲ್ಲಿ ನೋಡಿರಬಹುದು, Windows+R ಅಂತ, ಅದನ್ನ ರನ್ ಮಾಡಬಾರ್ದು. ಮುಖ್ಯವಾಗಿ ಇದನ್ನೇ ಅವರು ಯೂಸ್ ಮಾಡೋದು. ಪೇಸ್ಟ್ ಮಾಡೋದು, ಇದನ್ನೆಲ್ಲ ಯಾವುದೇ ಒಂದು ಕ್ಯಾಪ್ಚಾದಲ್ಲಿ ಕೇಳೋದಿಲ್ಲ ಹಲವಾರು ಬಾರಿ. ಹಾಗಾಗಿ ಬಹಳ ಜಾಗರೂಕರಾಗಿರಬೇಕು ಶ್ಯಾಡೋ ಕ್ಯಾಪ್ಚಾ ದಾಳಿನ ತಪ್ಪಿಸ್ಕೊಳ್ಳಿಕ್ಕೆ. ಇನ್ನು ನಗರಗಳ ಒಂದು ಉಷ್ಣಾಂಶ ಏರ್ತಾ ಇದೆ. ಇದೇ ಸಂದರ್ಭದಲ್ಲಿ ರಿಯೋ ಡಿ ಜನೇರೋದಲ್ಲಿ ಒಂದು C40 ವರ್ಲ್ಡ್ಸ್ ಮೇಯರ್ ಸಮ್ಮಿಟ್ ಅಂತ ಒಂದು ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ ಒಂದು ಕೂಲ್ ಸಿಟೀಸ್ ಆಕ್ಸಲರೇಟರ್ ಅಂತ ಆ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದರಲ್ಲಿ ಒಂದು ಉಪಕ್ರಮವನ್ನು ಕೈಗೊಂಡಿದ್ದಾರೆ. ಏನಂತಂದರೆ, ಈಗ ಕೆಲವು ನಗರಗಳು ತುಂಬ ತೀವ್ರ ಉಷ್ಣಾಂಶನ ಎದುರಿಸ್ತಾ ಇರುತ್ತೆ. ಆ ನಗರದ ನಿವಾಸಿಗಳನ್ನು ರಕ್ಷಿಸಲಿಕ್ಕೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು, ನಗರಗಳನ್ನು ಮರುವಿನ್ಯಾಸ ಮಾಡೋದು ಇದರ ಒಂದು ಉದ್ದೇಶ. ಇಂತಹ ಒಂದು ನಗರಗಳ ಸಾಲಿಗೆ ನಮ್ಮ ದೇಶದಲ್ಲಿ 3 ನಗರಗಳು, ಬೆಂಗಳೂರು, ಅಹಮದಾಬಾದ್, ಮುಂಬೈ, 3 ಸೇರ್ಪಡೆ ಆಗಿದೆ. ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಅಂತ ಅದರ ಅರ್ಥ. ಹಾಗಾಗಿ ಆ ನಗರಗಳನ್ನು ಮರುವಿನ್ಯಾಸಗೊಳಿಸೋದು, ರಕ್ಷಿಸೋದು, ಜನರನ್ನು ಮತ್ತು ಒಂದು ಪ್ರಾಣಿ ಸಂಕುಲವನ್ನು, ಹೀಗೆ ಬೇರೆ ಬೇರೆ ಪರಿಸರಕ್ಕೆ ಆಗುವಂಥ ಅಪಾಯವನ್ನು ಕಡಿಮೆ ಮಾಡೋದು ಈ ಒಂದು ಉಪಕ್ರಮದ ಉದ್ದೇಶ. ಇನ್ನು ಒಂದು ವೇಳೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಆದರೆ, ವೈದ್ಯಕೀಯ ತುರ್ತು ಸ್ಥಿತಿ ಉಂಟಾದರೆ ಅದರಿಂದಾಗಿ ವಿಮಾನ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಆ ವಿಮಾನ ಕ್ಯಾನ್ಸಲ್ ಮಾಡಿದಾಗ ಅದರ ಫುಲ್ ರೀಫಂಡನ್ನು ವಿಮಾನಯಾನ ಸಂಸ್ಥೆಗಳು ಮಾಡಬೇಕು, ಕ್ರೆಡಿಟ್ ನೋಟ್ ನೀಡಬೇಕು ಅಂತ DGCA ಹೊಸ ಪರಿಷ್ಕೃತ ನಿಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. DGCA ಅಂತಂದರೆ ಏನು, ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. ಟಿಕೆಟ್ಗಳನ್ನು ಒಂದು ವೇಳೆ ಟ್ರಾವೆಲ್ ಏಜೆಂಟರು ಮತ್ತು ಆನ್ಲೈನ್ ಪೋರ್ಟಲ್ಗಳ ಮೂಲಕ ಖರೀದಿಸಿದರೂ ಸಹ ಆ ಮರುಪಾವತಿ ಮಾಡುವ ನೇರ ಜವಾಬ್ದಾರಿ ಯಾರ್ದು? ಏರ್ಲೈನ್ಸ್ಗಳದ್ದು, ವಿಮಾನಯಾನ ಸಂಸ್ಥೆಗಳದ್ದು ಆಗಿರುತ್ತೆ ಅಂತ ಇದರಲ್ಲಿ ಈ ನಿಯಮಗಳಲ್ಲಿ ಹೇಳಿದ್ದಾರೆ.
ಇನ್ನು ಬೀದಿ ಬದಿ ವ್ಯಾಪಾರಿಗಳು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಆರೋಗ್ಯ ಮತ್ತು ಸುರಕ್ಷತಾ ಮಾನದಂಡಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನು ತಪ್ಪದೇ ಅನುಸರಣೆ ಮಾಡಬೇಕು ಮತ್ತು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ನಿಯಮಗಳನ್ನು. ಇದ್ರ ಬಗ್ಗೆ ನಿಗಾ ಇರಿಸಿ, ಅದಕ್ಕೋಸ್ಕರ ಒಂದು ಕಾರ್ಯವಿಧಾನವನ್ನು ರೂಪಿಸಿ ಅಂತ ಹೈಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ. PLI ಸ್ಕೀಮ್, PLI ಅಂತಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕರೀತೇವೆ. ಪ್ರೊಡಕ್ಷನ್ ಆಧಾರದ ಮೇಲೆ ಉತ್ಪಾದನೆ ಆಧಾರಿತ ಉತ್ತೇಜನ ಅಲ್ವಾ. ಕೇಂದ್ರ ಸರ್ಕಾರ ಈಗ ಉಕ್ಕು ತಯಾರಿಕಾ ವಲಯದಲ್ಲಿ ಇನ್ನಷ್ಟು ಹೂಡಿಕೆ ಆಕರ್ಷಿಸಬೇಕು ಅಂತ 3ನೇ ಸುತ್ತಿನ ಒಂದು PLI ಸ್ಕೀಮನ್ನು ಪ್ರಾರಂಭಿಸ್ತಾ ಇದೆ. ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ, ಒಂದು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸೋದು, ದೇಶದಲ್ಲಿ ಉತ್ಪಾದನೆ ಹೆಚ್ಚಾದರೆ ಆಮದು ಕಡಿಮೆ ಆಗುತ್ತೆ ಮತ್ತು ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಹಾಗಾಗಿ ಇದು ಇದರ ಗುರಿ. ಇನ್ನು ನಮ್ಮ ರಾಜ್ಯದಲ್ಲಿ ಹೊಸ ಕೌಶಲ್ಯ ಅಭಿವೃದ್ಧಿ ನೀತಿನ ತರ್ತಾ ಇದ್ದಾರೆ. 2025ರಿಂದ 32ರ ಒಂದು ಅವಧಿಗೆ ಕರ್ನಾಟಕವನ್ನು ಕೌಶಲ್ಯ ಪೂರ್ಣವಾಗಿಸೋದು, ಎಲ್ಲರನ್ನ ಒಳಗೊಂಡಿರೋದು, ಅಂತರ್ಗತವಾಗಿರೋದು ಮತ್ತು ಫ್ಯೂಚರ್ ರೆಡಿ, ಮುಂದೆ ಏನೇ ಒಂದು ಹೊಸ ಫೀಲ್ಡ್ ಬರ್ತಾ ಇದ್ದರೂ ಅದಕ್ಕೆ ನಾವು ರೆಡಿಯಾಗಿರೋದು. ಹಾಗಾಗಿ ಅಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಹೊಸ ಕೌಶಲ್ಯ ಅಭಿವೃದ್ಧಿ ನೀತಿಯನ್ನು ತರ್ತಾ ಇದ್ದಾರೆ. ಗ್ಲೋಬಲ್ ಹಬ್ ಮಾಡಬೇಕು, ಒಂದು ಕಾರ್ಯಪಡೆ ಕೇಂದ್ರವನ್ನಾಗಿ ಮಾಡಬೇಕು. 7 ವರ್ಷದ ಕಾರ್ಯತಂತ್ರ, ಅದಕ್ಕೋಸ್ಕರ 4,432 ಕೋಟಿಯಷ್ಟು ಮೊತ್ತವನ್ನು ನಿಗದಿಪಡಿಸಿದ್ದಾರೆ. ಇವಿಷ್ಟು ಇವತ್ತಿನ ಹೈಲೈಟ್ಸ್ಗಳು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.